ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈ ಕ್ಷಣದ ಇದುವರೆಗಿನ ಅತಿ ದೊಡ್ಡ ಸುದ್ದಿಯೊಂದು ಬ್ರೇಕ್ ಆಗ್ತಾ ಇದೆ. ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗುವಂಥ ಬೆಳವಣಿಗೆ, ರಾತ್ರಿ ಬಿಗ್ ಡೀಲ್ ಒಂದು ಫೈನಲ್ ಆಗಿದೆ. ಏನು ಹಾಗಾದರೆ ಅದು? ಡಿ ಕೆ ಶಿವಕುಮಾರ್ ಅವರ ಈ ಪ್ರಯತ್ನ, ಎದುರಾಳಿಯೊಂದಿಗಿನ ಡೀಲ್ ಸಕ್ಸಸ್ ಆಗೇ ಬಿಟ್ಟಿದೆ ಅನ್ನುವ ಸುದ್ದಿ ಈಗ ಸಿಡಿತಾ ಇರೋದು. ಶತಾಯಗತಾಯ ತನ್ನ ದಾರಿಗೆ ಅಡೆತಡೆಯಾಗಿದ್ದಂತಹ ಒಂದು ದೊಡ್ಡ ಸವಾಲನ್ನು, ಬಿಗ್ ಲೀಡರನ್ನು ಮಾತಿಗೆ ಕೂರಿಸೇ ಬಿಟ್ಟಿದ್ದಾರೆ ಡಿ ಕೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಕರ್ನಾಟಕ ಪಾಲಿಟಿಕ್ಸಲ್ಲಿ. ಮಾತಾಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೆಗಾ ಬ್ರೇಕಿಂಗ್ ನ್ಯೂಸ್ ಒಂದು ಔಟ್ ಆಗಿದೆ. ಈಗ ಏನೇ ಮಾಡಿದ್ರು ಹೈಕಮಾಂಡ್ ಎಷ್ಟು ತಲೆ ಕೆಡಿಸ್ಕೊಂಡ್ರು ಟೆನ್ಷನ್ ಅಂತೂ ಇದ್ದೇ ಇರುತ್ತಾ. ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಅಹಿಂದ ಲೀಡರ್, ಬಿಹಾರದ ಆ ಭರ್ಜರಿ ಗೆಲುವಿಗೆ ಅಹಿಂದ ಮತಗಳೇ ಕೈ ಹಿಡಿದಿದ್ದು BJP ನಿತೀಶ್ ಕುಮಾರ್ ಕಾಂಬಿನೇಷನ್ಗೆ. ಮತ್ತು ದೇಶವ್ಯಾಪಿ OBC ಜಾತಿ ಗಣತಿ ಜಪ ಮಾಡ್ತಿರುವಂಥ ರಾಹುಲ್ ಗಾಂಧಿ ಅವರು ಏಕಾಏಕಿ ಏನೋ ಮಾಡ್ತೀನಿ ಅಂತ ಹೋದರೆ ಅದು ಅವರ ನಾಯಕತ್ವ ಕೊಡ್ತಾ ಬೀಳಬಹುದು. ಸೊ ಟೆನ್ಷನ್ ಇದ್ದೇ ಇದೆ. ಆ ಟೆನ್ಷನನ್ನು ಕ್ಲಿಯರ್ ಮಾಡೋಕ್ಕೆ ಎಷ್ಟು ಸಲ ಯೋಚನೆ ಮಾಡಿದ್ರು, ಎಷ್ಟು ಸಲ ಮೀಟಿಂಗ್ ಮಾಡಿದ್ರು, ಮತ್ತದೇ ಪ್ರಶ್ನೆ ಅಂತೂ ಕಾಡುತ್ತಾ. ಅದಕ್ಕೆ ಸೊಲ್ಯೂಷನ್ನನ್ನು ಕೊಡೋಕೆ ಮುಂದಾಗಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅನ್ನೋದು ಮೆಗಾ ಬ್ರೇಕಿಂಗ್ ನ್ಯೂಸ್. ಅದಕ್ಕೆ ಹೇಳಿದ್ದು ಬಹಳ ದೊಡ್ಡ ಬೆಳವಣಿಗೆ ಕರ್ನಾಟಕ ಪಾಲಿಟಿಕ್ಸಲ್ಲಿ, ಹೊಸದೊಂದು ಆಯಾಮವನ್ನು ತೆರೆದಿಡ್ತಿರುವಂಥ ಬೆಳವಣಿಗೆ ಇದು. ನೋಡ್ತಾ ಹೋಗೋಣ ಏನು ಅಂತ. ಡಿ ಕೆ ಶಿವಕುಮಾರ್ ಅವ್ರಿಗೀಗ ಹೈಕಮಾಂಡ್ CM ಕುರ್ಚಿ ಕೊಡೋದಕ್ಕೆ ತಕರಾರು ಮಾಡ್ತಿಲ್ಲ. ನಿಮಗೆ ಸಾಮರ್ಥ್ಯ ಇಲ್ಲ ಅಂತನೋ, ಅಥವಾ ನಿಮ್ಮ ಹತ್ರ ಪಕ್ಷ ನಡೆಸ್ಕೊಂಡು ಹೋಗೋಕ್ಕಾಗಲ್ಲ, ನಿಮ್ಮ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗೋದು ಕಷ್ಟ ಅಂತನೋ ಇಲ್ಲವೇ ಇಲ್ಲ. ಖರ್ಗೆ ಅವರಾಗಲಿ, ರಾಹುಲ್ ಗಾಂಧಿಯವರಾಗಲಿ ಹೇಳಿದ್ದಿಷ್ಟೇ. ಅದನ್ನು ನಾವು ಸಾಕಷ್ಟು ಬಾರಿ ಪ್ರಸಾರ ಮಾಡಿದ್ದೀವಿ. ರಾಹುಲ್ ಗಾಂಧಿಯವರು ಕೂಡ ಮಾತು ತಪ್ಪಲ್ಲ, ಸಂಯಮದಿಂದಿರಿ ಅನ್ನೋ ಸಂದೇಶ ಕಳಿಸ್ಕೊಟ್ಟಿದ್ದು. ಮತ್ತು ಖರ್ಗೆಯವರು ನಿನ್ನೆ ಕಾರಲ್ಲಿ ಕರ್ಕೊಂಡು ಹೋಗಿ ಹೊರಡುವಾಗಲೂ ಕೂಡ ಭಯ ಪಡಬೇಡಿ, ಹೆದರಬೇಡಿ, ಏನು ನಿಮಗೆ ದ್ರೋಹ ಅನ್ಯಾಯ ಆಗಲ್ಲ ನೀವು ಅಂದ್ಕೊಂಡಂಗೆ, ಆದರೆ ಸಂಯಮ ಇರಲಿ ಅನ್ನೋದನ್ನೇ ಹೇಳಿ ಹೋಗಿದ್ದಾರೆ. KJ ಜಾರ್ಜ್ ಸಂಧಾನಕ್ಕೆ ಹೈಕಮಾಂಡ್ ಪರವಾಗಿ ಬಂದಾಗ ಹೇಳಿದ್ದು ಅದೇ ಮಾತನ್ನು. ಸೊ ಎಲ್ಲ ಕಡೆಯಿಂದನೂ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು CM ಆಗಲ್ಲ, ಸುಮ್ಮನಿದ್ದು ಬಿಡಿ, ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಬೇಡ ಅಂತ ಯಾರೂ ಹೇಳಿಲ್ಲ, ಸ್ವಲ್ಪ ತಾಳಿ ಅಂತ ಹೇಳಿದ್ರಲ್ವ. ಈಗ ನೋಡಿ, ಆ ಟೆನ್ಷನ್ನನ್ನು ಕಡಿಮೆ ಮಾಡೋದಕ್ಕೆ, ಹೈಕಮಾಂಡ್ಗಿರೋ ಟೆನ್ಷನ್ ಕಡಿಮೆ ಮಾಡೋದಕ್ಕೆ ಡಿ ಕೆ ಅಖಾಡಕ್ಕೆ ಇಳಿದಿದ್ದಾರೆ. ರಾತ್ರಿ ಸತೀಶ್ ಜಾರಕಿಹೊಳಿ ಜೊತೆಗೆ ಡಿ ಕೆ ಶಿವಕುಮಾರ್ ಮೆಗಾ ಮೀಟಿಂಗ್ ನಡೆದಿದೆ. ಇಬ್ಬರು ಪ್ರಮುಖ ನಾಯಕರು ಕರ್ನಾಟಕ ಪಾಲಿಟಿಕ್ಸಲ್ಲಿ, ಇಬ್ಬರು ಬಿಗ್ ಲೀಡರ್ಸು. ಬೆಳಗಾವಿ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದ ಹಿಡಿತ, ದೊಡ್ಡ ಬಲ ಹೊಂದಿರುವಂಥ ನಾಯಕ ಅದು ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತಾನೆ ಸಿದ್ದು ಬಣ ಓಪನ್ ಆಗಿ ಅನೌನ್ಸ್ ಮಾಡಿದಂಥ ನಾಯಕ. ಹಾಗೆ ದಲಿತ ಸಮುದಾಯದ CM ಅಥವಾ ಯಾವುದಾದ್ರೂ ದೊಡ್ಡ ಚೇರಿದ್ರೆ ಅವ್ರಿಗೆ ಸಿಗಬೇಕು ಅನ್ನುವಂಥ ಪ್ರಯತ್ನ ಎಲ್ಲ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಜೊತೆಗೆ ಈಗಾಗಲೇ 40 ಶಾಸಕರಿದ್ದಾರೆ ಅಂತ ಹೇಳೋ ಪ್ರಯತ್ನ ಬಹಳಷ್ಟು ಬಾರಿ ಆಗಿದೆ, ಅದನ್ನು ನೋಡಿದ್ದೀವಿ. ಸುರ್ಜೇವಾಲಾ ಅವ್ರಿಗೆಲ್ಲ ಮೀಟಿಂಗ್ ಮಾಡಿ ತೋರಿಸಿದ್ರು ಎಷ್ಟು ಜನ ಶಾಸಕರು ನನ್ನ ಅಧ್ಯಕ್ಷತೆಯಲ್ಲಿ ಪಕ್ಷ ಮುನ್ನಡಿಲಿ ಅಂತ ನೋಡ್ತಿದ್ದಾರೆ, ಕಾಯ್ತಿದ್ದಾರೆ ಅಂತೆಲ್ಲ ಬಿಗ್ ಮೆಸೇಜ್ ಕೊಟ್ಟಿದ್ರು. ಅಧ್ಯಕ್ಷ ಕುರ್ಚಿ ಡಿ ಕೆ ಬಿಟ್ಟು ಕೊಡಲಿ ಅಂತ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಅವ್ರ ಜೊತೆಗೆ ಈಗ ಡಿ ಕೆ ಮೀಟಿಂಗ್ ಆಗಿದೆ ಅಜ್ಞಾತ ಸ್ಥಳದಲ್ಲಿ ಮಧ್ಯರಾತ್ರಿ ಮೀಟಿಂಗು ಡಿ ಕೆ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಆಗಿರೋದು. ಈಗ ಹೊಸ ಅಧ್ಯಾಯವನ್ನು ಯಾಕೆ ಶುರು ಮಾಡಬಾರ್ದು ನಾವಿಬ್ರು ಅಂತ. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿಲ್ವಾ, ಅವ್ರಿಗೆ CM ಆಗಿಬಿಟ್ರಾಯ್ತು, ಶತಾಯಗತಾಯ ಯಾರು ಸತ್ರು ಬಿದ್ದರೂ ಪರವಾಗಿಲ್ಲ ಅಂತ CM ಆಗಿಬಿಟ್ರೆ ಸರ್ಕಾರನೂ ಬೀಳಿಸಬಹುದು. ಆ ತಾಕತ್ತು ಸತೀಶ್ ಜಾರಕಿಹೊಳಿಗೆ. ಶಿವಕುಮಾರ್ ಅವರು ನಾಯಕತ್ವ ವಹಿಸಿಕೊಂಡ ಮೇಲೆ, ಅವರು CM ಆದಮೇಲೆ ಪಕ್ಷ ಮುನ್ನಡೆಸ್ಕೊಂಡು ಹೋಗಬೇಕು, ಮುಂದಿನ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕಲ್ವ, ಅದೇ ಅಲ್ವಾ ಇರೋದು ಬಿಗ್ ಟಾಸ್ಕು. ಪಕ್ಷವನ್ನು ಕರ್ನಾಟಕದಲ್ಲಿ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲ ಸಮುದಾಯಗಳ ಬಲ ಬೇಕು, ಒಕ್ಕಲಿಗ ಸಮುದಾಯದ ಬಲನೂ ಬೇಕು. ಅದು ಡಿಸ್ಟರ್ಬ್ ಆಗಿಬಿಟ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ರಾಬ್ಲಮ್ ಅಲ್ವಾ. ಆಯಿತು ಹೋಯ್ತು ಒಂದು ಸಲ ಅಲ್ಲ, 1-2 ದಿನದ ಆಟ ಅಲ್ಲ ಇದು. ಹಾಗಾಗಿ ಎಲ್ಲ ಭದ್ರವಾಗಿದ್ದರೆ, ಎಲ್ಲರೂ ಸಮಾಧಾನದಿಂದ ಇದ್ರೇನೆ ಒಳ್ಳೇದು ಡಿ ಕೆ ಶಿವಕುಮಾರ್ ಅವ್ರಿಗೆ. ಈಗ ಸತೀಶ್ ಜಾರಕಿಹೊಳಿ ಬಿಟ್ಟರೆ ಅಂಥ ಲೀಡರ್ ಯಾರೂ ಇಲ್ಲ. MB ಪಾಟೀಲ್ರು ಟೀಮ್ ಕಟ್ಟಿ ತೋರಿಸೋ ಥರ ಇಲ್ಲ, ಅವರು ಸೀನಿಯರ್ ಇದ್ದಾರೆ, ಯಾವುದಾದ್ರೂ ಕುರ್ಚಿ ಬಯಸಬಹುದು. ಆದರೆ ಟೀಮ್ ಕಟ್ಟಿ ಶಕ್ತಿ ಪ್ರದರ್ಶನಕ್ಕೆ ನಿಲ್ಲೋ ನಾಯಕ ಅಲ್ಲ. ಪರಮೇಶ್ವರ್ ಅವರು ಆ ಕೆಲಸ ಮಾಡೋದಿದ್ದರೆ ಸಿದ್ದರಾಮಯ್ಯನವ್ರ ವಿರುದ್ಧ ಯಾವತ್ತೋ ಮಾಡಿಬಿಡ್ಬೋದಿತ್ತು. ಅವರು ಕೂಡ ಹೈಕಮಾಂಡೇ ಬೆಳ್ಳಿ ತಟ್ಟೆಯಲ್ಲಿ ಇಟ್ಟು ಕೊಟ್ಟರೆ ತಗೊಳ್ತಾರೆ, ಆದರೆ ಅವರು ಆ ರೀತಿ ಬಂಡಾಯ ಹೇಳುವಂಥ ಸಾಮರ್ಥ್ಯ ಮತ್ತೊಂದು ಅಂತ ಹೋಗೋರಲ್ಲ.
ಅಂಥವ್ರು ಯಾರೂ ಉಳ್ಕೊಂಡಿಲ್ಲ. ಒಂದು 4 ಜನ ಮಾತಾಡೋರು ಇರಬಹುದು ಬಿಟ್ರೆ, ಸತೀಶ್ ಜಾರಕಿಹೊಳಿ ಒಬ್ಬರು ಸಮಾಧಾನ ಆಗಿಬಿಟ್ರೆ, ಅವರೊಬ್ಬರನ್ನು ಒಲಿಸ್ಕೊಂಡು ಬಿಟ್ರೆ DKಗೆ ದಾರಿ ಕ್ಲಿಯರ್. ಅದೇ ಆಪರೇಷನ್ಗೆ ಈಗ ಕೈ ಹಾಕಿದ್ದಾರೆ. ಈ ಮೀಟಿಂಗ್ ಹಿಂದೆನೂ ಒಂದ್ಸಲ ಆಗಿತ್ತು, ಆದರೆ ಈಗ ನಾಯಕತ್ವ ಬದಲಾವಣೆಯ ಹೊಸ್ತಿಲಲ್ಲಿ ರಾತ್ರೋರಾತ್ರಿ ಅಂದರೆ ಅಷ್ಟು ಸೀಕ್ರೆಟ್ ಆಗಿ ನಡೆದಿದೆ. ಬಟ್ ಆ ಸೀಕ್ರೆಟ್ ಈಗ ಔಟ್ ಆಗಿದೆ. DK ಶಿವಕುಮಾರ್ ಉನ್ನತ ಮೂಲಗಳು, ಅವ್ರ ಕಡೆ ಆಪ್ತ ಮೂಲಗಳಿಂದಾನೇ ಬರ್ತಾ ಇರುವಂತಹ ಪಕ್ಕಾ ಸುದ್ದಿ ಇದು. ಇಬ್ಬರ ಮೀಟಿಂಗ್ ಆಗಿದೆ. DK ಶಿವಕುಮಾರ್ ಅವ್ರ ಜೊತೆ ಸತೀಶ್ ಜಾರಕಿಹೊಳಿ ಕೂಡ ವೈಮನಸ್ಸನ್ನ ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಿರೋ ಬಗ್ಗೆ ಅವರ ಆಪ್ತರ ಬಳಿಯೂ ಕೂಡ ಹಂಚಿಕೊಂಡಿದ್ದಾರೆ. ಸೊ ಇದು ಕರ್ನಾಟಕ ಕುರ್ಚಿ ಶೇರಿಂಗ್ನ ಕ್ಲೈಮ್ಯಾಕ್ಸ್. KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಬಂದ್ಬಿಟ್ಟು CM ಆಗಿ DK ಶಿವಕುಮಾರ್ ಅವರು ಬಂದ್ಬಿಟ್ರೆ ಅಹಿಂದ ಪ್ಲಸ್ ಒಕ್ಕಲಿಗ ವೋಟ್ ಯಾವುದೇ ಡಿಸ್ಟರ್ಬೆನ್ಸ್ ಆಗಲ್ಲ. ಸಿದ್ದರಾಮಯ್ಯನವರ ಆಶೀರ್ವಾದವು ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಿಗತ್ತೆ. ಇತ್ತ ಪ್ರಿಯಾಂಕ್ ಖರ್ಗೆ ಅವರನ್ನ DCM ಮಾಡಿಬಿಟ್ರೆ ದಲಿತ ವೋಟ್ ಬ್ಯಾಂಕ್ ಗಟ್ಟಿ ಆಗತ್ತೆ. ಓವರ್ ಆಲ್ ಈ ಮೂವರ ಕಾಂಬಿನೇಷನ್ ಅಲ್ಲಿ ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಅವ್ರ ಕಾಂಬಿನೇಷನ್ ನಲ್ಲಿ ಯಾರು ಸಿಡ್ದೇಳಕ್ಕೂ ಆಗಲ್ಲ. ಇದು ಸಿದ್ದರಾಮಯ್ಯನವರ ಆದೇಶದಂತೆಯೇ ಸತೀಶ್ ಬಂದಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಸಿದ್ದರಾಮಯ್ಯನವರು CM ಆಗಿದ್ರು, ಅವ್ರಿಗೊಂದು ಮಂತ್ರಿಗಿರಿ ಬಿಟ್ರೆ ಇನ್ನೇನು ಸಿಕ್ಕಿಲ್ಲ. ನಾಳೆ DK ಆಗಿದ್ರು ಏನೂ ಸಿಕ್ಕಲ್ಲ. ಹಿಂಗೆ ಮುನಿಸ್ಕೊಂಡು ಕೂತ್ಕೊಂಡ್ರೆ ಸಿದ್ದು ಅಂತ ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲೂ ಏನೂ ಸಿಗಲ್ಲ. ಸೊ ಸಿದ್ದರಾಮಯ್ಯನವರನ್ನ ಬಿಟ್ಟು ಕೂಡ ಸತೀಶ್ ಜಾರಕಿಹೊಳಿ ತನ್ನ ಭವಿಷ್ಯಕ್ಕಾಗಿ ಈ ಆಲೋಚನೆ ಮಾಡದಂತೆಯೂ ಕಂಡು ಬರ್ತಾ ಇದೆ. ಹಾಗಾಗಿ ಇಬ್ರು ನಾಯಕರು ಒಂದಾಗ್ಬಿಟ್ರೆ ಮಾತ್ರ ಯಾರು ಅವರನ್ನು ಕಟ್ಟಿ ಹಾಕೋಕ್ಕಾಗಲ್ಲ. ಮತ್ತೆ ಶಾಸಕರ ಬಲ ಮತ್ತೊಂದು ಅಂತ ಸಿದ್ದರಾಮಯ್ಯನವರು ಅಂಥ ರಿಸ್ಕ್ ತಗೊಳ್ಳಲ್ಲ. ಯಾಕಂದ್ರೆ ಹೈಕಮಾಂಡ್ ಮೇಲೆ ತುಂಬ ಗೌರವ ಸಹಜವಾಗಿರುತ್ತೆ ಅವ್ರಿಗೆ. ಕಾಂಗ್ರೆಸ್ಗೆ ಬಂದಾಗಿಂದ ಬರೀ ಅಧಿಕಾರ ಸಿಕ್ಕಿದೆ. ಪ್ರತಿಪಕ್ಷ ನಾಯಕರಾಗಿ, ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ, 2 ಬಾರಿ ಮುಖ್ಯಮಂತ್ರಿ. ಡಿಸೆಂಬರ್ ಆಲ್ಮೋಸ್ಟ್ ಮುಗಿದ್ರೆ ದೇವರಾಜ ಅರಸು ಅವರ ದಾಖಲೆ ಮುರಿತಾರೆ. 45 ದಿನ ಅಷ್ಟೇ ಬಾಕಿ ಇರೋದು ದೇವರಾಜ ಅರಸರ ದಾಖಲೆಯನ್ನು ಮುರಿಯೋದಕ್ಕೆ. ಸೊ ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ಅವರ ಹೆಸರು ಅಚ್ಚಳಿಯದಂತೆ ಉಳಿಯುತ್ತೆ. ಕಾಂಗ್ರೆಸ್ನ ಮಾಸ್ ಲೀಡರ್ ಆಗಿ ಅವರು ಪಕ್ಷಕ್ಕೆ ಕೊಟ್ಟಿದ್ದಾರೆ, ಪಕ್ಷನೂ ಅವ್ರಿಗೆ ಕೊಟ್ಟಿದೆ. ಸೊ ಹೈಕಮಾಂಡ್ ಮಾತನ್ನ ಮೀರಿ ಹೋಗಲ್ಲ. ಬಟ್ ಅವರು ತುಂಬಾ ಬೇಜಾರಾಗದಿರೋ ರೀತಿಯಲ್ಲಿ ಯಡಿಯೂರಪ್ಪನವ್ರಿಗೆ ಆಯ್ತಲ್ಲ ಕಣ್ಣೀರು ಹಾಕೊಂಡು ಇಳಿಯುವಂಗೆ ಆ ರೀತಿ ಒಂದು ಮಾಡ್ಕೊಳ್ಳದೆ ಹೈಕಮಾಂಡು ಪರಿಸ್ಥಿತಿ ಅರ್ಥ ಮಾಡಿಸಿ ಇಳಿಸಬಹುದು. ಒಂದೇ ಒಂದು ಟೆನ್ಷನ್, ಸಮುದಾಯಗಳು ಡಿಸ್ಟರ್ಬ್ ಆಗಬಾರ್ದು. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರ ಬಿಗ್ ಸ್ಟೇಟ್ಮೆಂಟ್ ಈಗ ಸಂಚಲನಕ್ಕೆ ಕಾರಣ ಆಗಿದೆ. ಮತ್ತು ಈ ಎಲ್ಲ ಮೀಟಿಂಗು ಮಿಡ್ ನೈಟ್ ಡೀಲ್ಗೆ ಪೂರಕವಾಗಿದೆ. ಏನಂತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು? ಒಂದು ಪಕ್ಷ ಅಂದ್ರೆ ಒಬ್ಬರಿಂದ ಅಲ್ಲ, ಎಲ್ಲರಿಂದಲೂ ಆಗದದು. ಸಿದ್ದರಾಮಯ್ಯನವ್ರಿಗೆ ಟಾಂಗ್ ಕೊಟ್ಟಂಗಿದೆ. ಏನಂತಿದ್ದಾರೆ ಅವರು? ಪಕ್ಷ ಒಬ್ಬ ನಾಯಕನನ್ನು ಸೃಷ್ಟಿಸತ್ತೆ. ಈಗ ಸಿದ್ದರಾಮಯ್ಯನವ್ರು ಬಿಗ್ ಲೀಡರ್, ಮಾಸ್ ಲೀಡರ್, ಸರಿ, ಅವ್ರಿಗೆ ಕಾಂಗ್ರೆಸ್ ಅನ್ನುವಂಥ ಒಂದು ವೇದಿಕೆ ಸಿಕ್ಕಿದ್ದಕ್ಕೆ ಇಷ್ಟೆಲ್ಲ ಆಗೋಕಾಯ್ತು. ಸೊ ಕಾಂಗ್ರೆಸ್ಸು ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಪರಸ್ಪರ ಇದೆ, ಅಲ್ಲಿ ಮ್ಯೂಚುವಲ್ ಇದೆ ಅಲ್ವಾ? ಅದನ್ನೇ ಅವ್ರು ಹೇಳ್ತಿರೋದು. ಹಲವಾರು ಸಮುದಾಯಗಳು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹೋಗುವಂಥ ಶಕ್ತಿ ಒಬ್ಬ ನಾಯಕನಿಗಿರಬಹುದು. ಹಾಗಂತ ಒಬ್ಬ ನಾಯಕನೇ ಎಲ್ಲ ಅಲ್ಲ, ಪಕ್ಷವೂ ಆ ನಾಯಕನ ಸಾಮರ್ಥ್ಯ ಮತ್ತು ಆತನ ಇಮೇಜನ್ನು ಕಟ್ಟಿಕೊಡೋದಕ್ಕೆ ಕಾರಣ ಆಗಿರುತ್ತೆ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಓಪನ್ ಆಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಪಕ್ಷ ಅಂದರೆ ಕಾರ್ಯಕರ್ತರದ್ದು, ಅದು ಒಬ್ಬ ನಾಯಕನದ್ದಲ್ಲ. ಕಾರ್ಯಕರ್ತರು ಇಲ್ಲದೆ ನಾಯಕ ಒಬ್ಬನೇ ಮಾಡೋಕ್ಕಾಗತ್ತಾ? ನಾಯಕನನ್ನು ಸೃಷ್ಟಿ ಮಾಡೋದು ಕಾರ್ಯಕರ್ತರು ಅನ್ನುವ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಮೂಲಕ ಕಾರ್ಯಕರ್ತರು ಮುಂಚೆನೇ ಇದ್ರು. ಸಿದ್ದರಾಮಯ್ಯನವರು ಬರೋಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತು ಕರ್ನಾಟಕದಲ್ಲಿ, ದೊಡ್ಡ ಲೀಡರ್ಸ್ ಬಂದು ಹೋಗಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದಿಲ್ವಾ? ಸಿದ್ದರಾಮಯ್ಯನವರು ಬಂದು ಕೂಡ ಆ ನಿರ್ವಾತವನ್ನು ತುಂಬಿದ್ರು, ಅವ್ರಿಗೂ ಸ್ಥಾನಮಾನ ಸಿಕ್ತು. ಸೊ ಅಲ್ಲಿಗೆ ಆಯ್ತಲ್ಲ ಅನ್ನೋ ರೀತಿ ಇದೆ ಇದು ಸಂದೇಶ. ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್. ಪವರ್ ಶೇರಿಂಗ್ ವಿಚಾರ ನಮ್ಮ 5-6 ಜನರ ನಡುವೆ ನಡೆದಿರ್ತಕ್ಕಂಥ ನೋಡಿ, ಇದು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಇವರೇ. ನಾನು ಹೇಳೋದು ನೀವು ಕೇಳೋದಿಲ್ಲ. ನಾನು ಏನು ಮಾಡಲಿ? ಇದ್ದವ್ರು 3-4 ಜನ ಚರ್ಚೆ ಮಾಡಿದ್ದಾರೆ. ಅದೇನು ಚರ್ಚೆ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಏನು ತೀರ್ಮಾನ ತೊಗೊಂಡ್ರು ವರಿಷ್ಠರು ತಗೋತಾರೆ. ದಟ್ ಈಸ್ ವೆರಿ ಕ್ಲಿಯರ್ ಅಲ್ಲ. ಈಗ ಯಾರಾದರೂ ಒಬ್ಬರ ಮೇಲೆ ಇಲ್ಲ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೇಳಿದಾರ? ಎಲ್ಲರೂ ಕೂಡ ಹೈಕಮಾಂಡಿಗೆ ಬಿಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ CM ಮಾಡಬೇಕು, ಅವ್ರು ಮಾಡಿದ್ರೆ ಸಮರ್ಥರಿದ್ದಾರೆ ಅನ್ನೋ ಮಾತನ್ನ ಹಿರಿಯ ಸಚಿವರು ಮಾತಾಡ್ತಿದ್ದಾರೆ. ನೋಡಿ ಇವರೇ, ಇಲ್ಲಿ ಚುನಾವಣೆ ನಡೆದಾಗೆಲ್ಲ ಅವ್ರು ಮುಖ್ಯಮಂತ್ರಿ ರೇಸ್ನಲ್ಲಿ ಇರ್ತಾರೆ, ಮೇಲ್ಗಡೆ ಪಾರ್ಲಿಮೆಂಟ್ ನಡೆದಾಗೆಲ್ಲ ಪ್ರಧಾನಮಂತ್ರಿ ರೇಸ್ನಲ್ಲಿ ಇರ್ತಾರೆ. ಅವೆಲ್ಲ ನೋಡಿ ಇವಾಗ ಅಪ್ರಸ್ತುತ ಚರ್ಚೆಗಳು. ಮಾನ್ಯ ಖರ್ಗೆ ಸಾಹೇಬರು ಕೂಡ ಹಿಂದೆನೇ ಹೇಳಿದ್ದಾರೆ ಇದ್ರ ಬಗ್ಗೆ ಎಲ್ಲ. ಅದ್ರ ಬಗ್ಗೆ ಹೆಚ್ಚೇನು ಪ್ರಸ್ತಾವನೆ ಮಾಡಿ ಅದು ಉದ್ದಗಿಳಿಯೋದ ಅವಶ್ಯಕತೆ ಇಲ್ಲ. ಇಲ್ಲ, ಎಲ್ಲ ಸಮುದಾಯದ ಜನರು ಕೂಡ ಅವರ ನಾಯಕರಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ.
ದರ್ ಇಸ್ ನಥಿಂಗ್ ರಾಂಗ್ ಅಲ್ಲ. ಈಗ ಹಿಂದುಳಿದ ವರ್ಗದವ್ರು ಕೇಳ್ತಾರೆ, ಮೇಲ್ವರ್ಗದವ್ರು ಕೇಳ್ತಾರೆ, ಅಲ್ಪಸಂಖ್ಯಾತರು ಕೇಳ್ತಾರೆ, ದಲಿತರು ಕೇಳ್ತಾರೆ. ದರ್ ಇಸ್ ನಥಿಂಗ್ ರಾಂಗ್. ಬಟ್ ಎಲ್ಲದಕ್ಕೂ ಸಮಯ ಸಂದರ್ಭ ಎಲ್ಲ ಇರ್ತದೆ. ಸೀನಿಯಾರಿಟಿ ತಗೊಂಡ್ರೆ KPCC ಅಧ್ಯಕ್ಷನಾಗಿ ನಾನು 8 ವರ್ಷ ಇದ್ದೆ, ನಾನು ಕೂಡ ರೇಸ್ನಲ್ಲಿ ಇದ್ದೀನಿ, ನಾನು ಕೂಡ ಆಕಾಂಕ್ಷಿ ಅನ್ನೋ ಮಾತು. ನೋಡಿ, ಹಿಂದೆ DCM ಆಗಿ ಇದ್ದವರು ಅವರು. ನೀವು ಹೇಳ್ದಂಗೆ 8-10 ವರ್ಷ ಅವ್ರದ್ದು ಕೂಡ ಸೇವೆ PCC ಆಗಿ ಸುದೀರ್ಘ ಕಾಲ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಬಹಳ ಖಡಕ್ಕಾಗಿ ಉತ್ತರ ಕೊಡ್ತಿರೋದು ಮೀಡಿಯಾ ಮುಂದೆ. ನಿನ್ನೆ ಡೆಲ್ಲಿಗೆ ಹೋಗಿ ಬಂದ ಬಳಿಕ ಸಿದ್ದರಾಮಯ್ಯನವರನ್ನ CM ಮಾಡಿದ್ಯಾರು, ಅವರು ಬರೋಕ್ಕಿಂತ ಮುಂಚೆ ಪಕ್ಷ ಇರಲಿಲ್ವಾ, ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿರುವಂಥ ರಾಯರೆಡ್ಡಿ ಇನ್ನಿತರರು ಅವರನ್ನು ಆಯ್ಕೆ ಮಾಡಿದ 5 ವರ್ಷಕ್ಕೆ ಶಾಸಕರ ಸಭೆಯಲ್ಲಿ ಆಯ್ಕೆಯಾದವರು ಅನ್ನೋದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಸರಿ, ಆ ಶಾಸಕರಿಗೆ B ಫಾರ್ಮ್ ಕೊಟ್ಟಿದ್ಯಾರು? ಸೊ CLPಯಲ್ಲಿ ಏನಾಯ್ತು, ಮತ್ತೊಂದೇನಾಯ್ತು ಅಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ. ರಾಯರೆಡ್ಡಿ ಅವರು ಇಲ್ಲಿ ಮಾತಾಡ್ತಿದ್ದಾರಲ್ಲ, ಹೋಗಿ ಹೈಕಮಾಂಡ್ ಹತ್ರ ಮಾತಾಡ್ಲಿ ನೋಡೋಣ, ಇಲ್ಲಿ ಯಾರ್ಯಾರೋ ಮಾತಾಡ್ಬಿಟ್ರೆ ಏನೂ ಆಗಲ್ಲ, ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅನ್ನುವ ಮೂಲಕ ಸಿದ್ದರಾಮಯ್ಯನವ್ರಿಗೆ ಅತಿ ದೊಡ್ಡ ಆಘಾತವನ್ನೇ ಕೊಟ್ಟಿದ್ದಾರೆ. ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಈಗ ಬಹುದೊಡ್ಡ ತಿರುವು. ದೊಡ್ಡ ಖರ್ಗೆಯವರು, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, DK ಇಷ್ಟೂ ಜನ ಈಗ ಒಂದಾದಂತೆ ಕಂಡು ಬರ್ತಿದೆ. ಸತೀಶ್ ಜಾರಕಿಹೊಳಿ ಅವ್ರದ್ದೊಂದು ಡಿನ್ನರ್ ಮೀಟಿಂಗ್ ಇತ್ತು ಇವತ್ತು ರಾತ್ರಿ. ಆಪ್ತರನ್ನು ಕರೆದಿದ್ರು, DK ವಿರುದ್ಧ ಅದು ಇದು ನಡೀತಿತ್ತಲ್ಲ, ಆದರೆ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಈ ಮೀಟಿಂಗ್ ಬಳಿಕ ಈಗ ಡಿನ್ನರ್ ಮೀಟಿಂಗು, ರಾತ್ರಿ ಭೋಜನ ಕೂಟ ಕ್ಯಾನ್ಸಲ್ ಆಗಿದೆ ಅನ್ನೋದು ಕೂಡ ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ಏನಾಗಬಹುದು ಅನ್ನೋ ಸ್ಪಷ್ಟ ಸುಳಿವು ಕೊಡ್ತಾ ಇದೆ. ಸೊ DK ಶಿವಕುಮಾರ್ ಶತಾಯಗತಾಯ ಎಲ್ಲ ದಾರಿಗಳನ್ನು ಹುಡುಕಿದ್ದಾರೆ. ಎದುರಾಳಿಗಳನ್ನೇ ಮಾತಿಗೆ ಕೂರಿಸಿ ಸಂಧಾನ ಮಾಡಿ ಹೈಕಮಾಂಡ್ಗೆ ಕೆಲಸನೂ ಸುಲಭ ಮಾಡಿಕೊಟ್ಟಿದ್ದಾರೆ. ಈಗ ಗುರುವಾರ ನಾಳೆ ಮೀಟಿಂಗಲ್ಲಿ ಎಲ್ಲ ಫೈನಲ್ ಆಗುತ್ತೆ. ಖರ್ಗೆ ರಾಹುಲ್ ಗಾಂಧಿ ಅವರು ಕೂತು ಅಂತಿಮ ಮಾಡಿ ಶನಿವಾರ CM-DCMನ ಕರೆಸ್ತಾರೆ ಡೆಲ್ಲಿಗೆ. ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನು ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ, ಪಕ್ಷನ ವೀಕ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರಿದ್ರೆ ನಾವು. ಸೊ ನಮ್ಮ ನಾಯಕರುಗಳು, ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ, ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ. ಭಾಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡ್ಬೇಕು. ಅದು ನಮ್ಗೆ ಬಹಳ ಮುಖ್ಯ. ಆತ್ಮವಿಶ್ವಾಸಕ್ಕೆ ನಡ್ಕೊತಾರೆ ಅನ್ನುವಂತ ವಿಶ್ವಾಸ ಇದೆಯಾ ಸರ್ ನಿಮಗೆ? ನಿಮ್ಮನ್ನ CM ಆಗಿ ನೋಡ್ಬೇಕು ಅಂತ ಜಿಲ್ಲೆಯಲ್ಲಿ 4 ಸ್ಥಾನಗಳನ್ನ ಕಾಂಗ್ರೆಸ್ ಕೊಟ್ಟಿದೆ ಜಿಲ್ಲೆ. ನಾನು ಯಾರನ್ನು ಕೇಳಿಲ್ಲಪ್ಪ, ನಾನು ಎಲೆಕ್ಷನ್ ಟೈಮಲ್ಲಿ ಮಹದೇವಪ್ಪನ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೀನಿ. ನಾನು ನನ್ನ ಮಕ್ಕ ನೋಡ್ರೆ ಅಂತ ನಾನು ಕೇಳಿದ್ದೀನಿ, ಎಲ್ಲರನ್ನೂ ಕೇಳಿದ್ದೀನಿ, ಮಂಡ್ಯ ಕೇಳಿದ್ದೀನಿ, ಎಲ್ಲ ಕೇಳಿದ್ದೀನಿ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಜನ ವೋಟ್ ಕೊಟ್ಟವ್ರೆ, ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ, ನಾನು ಒಬ್ಬನೇ ಅಂತ ಅಲ್ಲ. ಎಲ್ಲ 100-224 ಜನದ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು, ನಮ್ಕಿನ್ನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರನ ತಂದಿರೋರು ಕಾರ್ಯಕರ್ತರು. ಆಮೇಲೆ ನೆಕ್ಸ್ಟ್ ಲೀಡರ್ಗಳು, MLAಗಳು, ಫಲಾನುಭವಿಗಳು. ಬಟ್ ಏನು ಇಲ್ವಲ್ಲ ನೋಡಿ, ಇವ್ರಿಗೆಲ್ಲ ಏನಿಲ್ವಲ್ಲ, ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿಲ್ವಲ್ಲ. ಇವ್ರಿಗೆಲ್ಲ ಎಲ್ಲ ಬಾವುಟ ಕಟ್ಟಿರೋರು, ಬಡ್ದಾಡಿರೋರು, ಕೇಸ್ ಹಾಕ್ಸ್ಕೊಂಡಿರೋರು ಎಲ್ಲ ಇವರೇ. ಈಗ ಮೇಕೆದಾಟು ಯಾತ್ರೆ, ಇವರೆಲ್ಲ ಮೇಕೆದಾಟು ಯಾತ್ರೆ ಪಾಪ ಯಾರು ಇರ್ಲಿಲ್ಲ, ಎಲ್ಲ ಬೇಡ ಅಂದ್ಬಿಟ್ರು. ನಡೀತೀನಿ ಅಂತ ನಾನೇ ತೀರ್ಮಾನ ಮಾಡಿದೆ, ನಾನು ಸಿದ್ದರಾಮಯ್ಯ ಇಬ್ರು ತೀರ್ಮಾನ ಮಾಡಿದೆ. ಹಗಲು ರಾತ್ರಿ ಇವರೆಲ್ಲ ಎಷ್ಟು ಶ್ರಮ ಪಟ್ಟು ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡೋದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟಿದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಅದು ನನಗೆ ಗೊತ್ತಿಲ್ಲ. ಅವರೆಲ್ಲ ಮಂತ್ರಿ ಆಗಕ್ಕೆ ಓಡಾಡ್ತಾ ಇದಾರೆ. ಅದ್ರ ಜೊತೆಗೆ ತಾವು ಕೂಡ CM ಆಗ್ಬೇಕು ಅಂತ ನೋಡ್ತೀರಾ ಸರ್? ಅದು ನನಗೆ ಗೊತ್ತಿಲ್ಲ. ನಾನು ಅವ್ರು ಯಾರಿಗೂ ಫೋನು ಮಾಡಿಲ್ಲ, ನಾನು ಯಾರಿಗೂ ಕರೆದಿಲ್ಲ, ನಾನು ಮಾತಾಡುದಿಲ್ಲ. ನಾನು ಯಾಕೆ ಹೋದ್ರಿ ಅಂತಲೂ ನಾನು ಕೇಳಕ್ ಹೋಗ್ತಾ ಇಲ್ಲ. ಇದು ಇಲ್ಲಿವರೆಗಿನ ಬಿಗ್ ಅಪ್ಡೇಟ್ಸ್. ಮತ್ತಷ್ಟು ಇನ್ಸೈಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.